ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು 1985 ನಲ್ಲಿ ಇಟಿ ಅನ್ನೋ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಈ ಸಿನಿಮಾದ ಶೂಟಿಂಗ್ ಎಲ್ಲ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರುವಾಗ ಆ ಸಿನಿಮಾದ ಪೋಸ್ಟರ್ಸ್ ರಿಲೀಸ್ ಆಗುತ್ತೆ. ತಮಿಳ್ ಪೇಪರ್ ಗಳಲ್ಲಿ ಆವಾಗ ರಾಣಿ ಬುಕ್ ಅಂತ ಬರ್ತಾ ಇತ್ತು. ಆ ತರ ಬುಕ್ ಗಳಲ್ಲಿ ವಿಷ್ಣುವರ್ಧನ್ ಅವರು ಪೊಲೀಸ್ ಗೆಟಪ್ ಅಲ್ಲಿ ಇರೋ ಪಿಕ್ಚರ್ ಹಾಕಿ ವಿಷ್ಣುದಾದ ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದಿದ್ರು. ಪ್ರೆಸ್ ಅವ್ರ ಪ್ರಶ್ನೆಗೆ ವಿಷ್ಣುವರ್ಧನ್ ಅವರು ಉತ್ತರ ಕೊಟ್ಟಿದ್ದಾರೆ. ಪ್ರೆಸ್ ಅವರು, ನೀವು ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಅಂತ ಈ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಆಕ್ಟ್ ಮಾಡಿದಿರಿ, ಆದ್ರೆ ಕಂಟಿನ್ಯೂ ಮಾಡದೇ ಇರಕ್ಕೆ ಕಾರಣ ಏನು? ಪರ್ಟಿಕ್ಯುಲರ್ ಆಗಿ ಇಟಿ ಸಿನಿಮಾನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ವಿಷ್ಣುದಾದ ಹೇಳ್ತಾರೆ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಾನು ಕನ್ನಡದಲ್ಲಿ ಮಾಡ್ತಾ ಇರುವಾಗ, ಡೇಟ್ಸ್ ಫ್ರೀ ಇರುವಾಗ, ಈ ತರ ಅಪ್ರೋಚ್ ಮಾಡುವಾಗ ನಾನು ಹೋಗಿ ಮಾಡ್ತಾ ಇದ್ದೆ. ಆದ್ರೆ ಕನ್ನಡದಲ್ಲಿ ಬಿಸಿ ಆದ್ಮೇಲೆ ಸುಮಾರು ಆಫರ್ಸ್ ನಾನೇ ಬಿಟ್ಬಿಟ್ಟಿದ್ದೆ. ಕೆಲವರು ಮಾತ್ರ ಫೋರ್ಸ್ ಮಾಡಿ ಆ ಪಾತ್ರಕ್ಕೆ ನೀವಿಲ್ಲ ಅಂದ್ರೆ ಬೇರೆ ಯಾರು ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಮಾತ್ರ ಆ ತರ ಸಿನಿಮಾಗಳನ್ನ ಒಪ್ಕೊಂತಾ ಇದ್ದೆ. ಈಗ ನಾನು 2 ಸಿನಿಮಾಗಳಲ್ಲಿ ಒಪ್ಕೊಂಡಿದ್ದೀನಿ. ಒಂದು ರಾಜಶೇಖರ್ ಅವರ ಡೈರೆಕ್ಷನ್ ಅಲ್ಲಿ ಇಟಿ ಅನ್ನೋ ಸಿನಿಮಾ ವಿಜಯಕಾಂತ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ರಾಜಶೇಖರ್ ಅವರು ನನ್ನ ಕ್ಯಾರೆಕ್ಟರ್ ಬಗ್ಗೆ ನರೇಟ್ ಮಾಡುವಾಗ ಆ ಸಿನಿಮಾಗೆ ಆ ಪಾತ್ರ ಎಷ್ಟು ಮುಖ್ಯವಾದದ್ದು ಅಂತ ಗೊತ್ತಾಯ್ತು. ಪ್ಲಸ್ ರಾಜಶೇಖರ್ ಅವರು ನನ್ನ ಹುಡುಕೊಂಡ್ ಬಂದಿದ್ದಾರೆ ಅಂದ್ರೆ ಆ ಪಾತ್ರಕ್ಕೆ ನಾನ್ ಬೇಕು ಅಂತಾನೆ ಬಂದಿರ್ತಾರೆ. ಅವ್ರನ್ನ ನಿರಾಸೆ ಮಾಡಕ್ಕೆ ನನಗೆ ಇಷ್ಟ ಆಗಿಲ್ಲ. ಆ ಪಾತ್ರನೂ ನನಗೆ ಇಷ್ಟ ಆಯ್ತು, ಅದರಿಂದ ಒಪ್ಕೊಂಡೆ. ಇನ್ನೊಂದು, ನನ್ನ ಸ್ನೇಹಿತನಾದ ರಜನಿಕಾಂತ್ ಅವ್ರು ಆಕ್ಟ್ ಮಾಡ್ತಾ ಇರೋ ವಿಡುದಲೈ ಅನ್ನೋ ಸಿನಿಮಾನಲ್ಲಿ ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ. ಅದರಲ್ಲಿ ಶಿವಾಜಿ ಗಣೇಶನ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಶಿವಾಜಿ ಗಣೇಶನ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಆಪರ್ಚುನಿಟಿ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ.